2016ರಲ್ಲಿ ನಡೆದ ಕೊಲೆಗೆ 2026ರಲ್ಲಿ ತೀರ್ಪು ಬಂತು. ಸಿಬಿಐ ಅಧಿಕಾರಿಗಳು ಎಲ್ಲ 17 ಆರೋಪಿಗಳನ್ನು ವಶಕ್ಕೆ ಪಡೆದರು. ಈಗ ಪರಪ್ಪನ ಅಗ್ರಹಾರಕ್ಕೆ ಕರ್ಕೊಂಡು ಹೋಗ್ತಾರೆ. ಪರಪ್ಪನ ಅಗ್ರಹಾರದ ಸೆಂಟ್ರಲ್ ಜೈಲಿಗೆ. ಎರಡು 2016ರಲ್ಲಿ ನಡೆದ ಕೊಲೆ ಎಲ್ಲವನ್ನೂ ಮುಚ್ಚಿ ಹಾಕುವಲ್ಲಿ ಯಶಸ್ವಿಯಾಗಿತ್ತು ಈ ಗ್ಯಾಂಗು. ಯೋಗೇಶ್ ಗೌಡರ ಅಣ್ಣ ಗುರುನಾಥ್ ಗೌಡ ಮತ್ತು ಬಸವರಾಜ್ ಕೊರವಾರ್ ಹಠ ಬಿಡಲಿಲ್ಲ. ಆರಂಭದಲ್ಲಿ ಈ ಹೋರಾಟದಲ್ಲಿದ್ದ ಯೋಗೇಶ್ ಗೌಡರ ಧರ್ಮಪತ್ನಿ ಮಲ್ಲಮ್ಮ ಅವರೇ ಉಲ್ಟಾ ಹೊಡೆದ್ರು. ನನ್ನ ಗಂಡನ ಕೊಲೆಗೂ ವಿನಯ್ ಕುಲಕರ್ಣಿಗೂ ಸಂಬಂಧ ಇಲ್ಲ ಅಂದ್ರು. ಹೋರಾಟ ಮುಂದುವರಿತು. ಗುರುನಾಥ ಗೌಡರನ್ನ ಹೆದರಿಸುವುದಕ್ಕೆ, ಮನವೊಲಿಸುವುದಕ್ಕೆ ಹಿರಿಯ ಪೊಲೀಸ್ ಅಧಿಕಾರಿಗಳನ್ನು ಬಳಸಿಕೊಂಡ್ರು ವಿನಯ್ ಕುಲಕರ್ಣಿ. ತುಳಸಪ್ಪ ಸುಲ್ಫಿ ಅನ್ನುವ ಡಿವೈಎಸ್ಪಿ ಹೋಗ್ತಾರೆ ಗುರುನಾಥ ಗೌಡರ ಮನೆಗೆ. ನಿಮ್ಮ ತಮ್ಮ ಸತ್ತೋಗಿದ್ದಾನೆ, ಈ ಹೋರಾಟ ಇಲ್ಲಿಗೆ ಬಿಟ್ಟುಬಿಡು ಅಂತ. ತಮ್ಮ ಸ್ನೇಹಿತ ಮಹೇಶ್ ಶೆಟ್ಟಿ ಮನೆಗೆ ಗುರುನಾಥ ಗೌಡ್ರನ್ನ ಕರೆಸ್ಕೊಳ್ತಾರೆ ವಿನಯ್ ಕುಲಕರ್ಣಿ. ಅಲ್ಲಿ ಅವರಿಗೆ ಹಣದ ಆಮಿಷ, ಪ್ರಾಣ ಬೆದರಿಕೆ ಹಾಕಲಾಗುತ್ತೆ. ಗುರುನಾಥ ಗೌಡ್ರ ಹಠ ಬಿಡಲಿಲ್ಲ ಅಷ್ಟೇ ಅಲ್ಲ, ಅದೆಲ್ಲದರ ವಿಡಿಯೋ ತೆಗೆದುಕೊಂಡು ನಮ್ಮ ಹತ್ರ ಬಂದು, ಏಷ್ಯಾನೆಟ್ ಸುವರ್ಣ ನ್ಯೂಸ್ ಹತ್ರ ಬಂದು, ಹಣಬಲ, ಅಧಿಕಾರ ಬಲ, ತೋಳ್ಬಲದ ವಿರುದ್ಧದ ಹೋರಾಟ ಇದು ಅಂತ ನಮಗೂ ಗೊತ್ತಿತ್ತು. ಹಣಬಲದ ವಿರುದ್ಧ, ತೋಳ್ಬಲದ ವಿರುದ್ಧ, ಅಧಿಕಾರ ಬಲದ ವಿರುದ್ಧದ ಹೋರಾಟ ಅಂತ ನಮಗೆ ಗೊತ್ತಿತ್ತು. ಮಾಡೋದಿದ್ರೆ ಅಂಥ ಜರ್ನಲಿಸಂ ಮಾಡಬೇಕು, ಇಲ್ಲದೆ ಹೋದ್ರೆ ತಪ್ಪಿಗೆ ಬೇರೆ ಕೆಲಸ ಮಾಡಬೇಕು. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಇದನ್ನ ಕೈಗೆತ್ತಿಕೊಂಡಿತು. ಪರಿಣಾಮವನ್ನು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.